ಈಗ ನೀರು 14,000ದಿಂದ 15,000 ನೀರು ಒಳಗೆ ಬರ್ತಾ ಇದೆ. ಇವತ್ತು 92 ಅಡಿ ಇದೆ. ಇವತ್ತು 14,000 ನೀರು ಕಡಿಮೆ. ನಿನ್ನೆ ಮೊನ್ನೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಆಗಿದೆ. ಮಳೆ ನಿನ್ನೆ ಬಿದ್ದಿದೆ, ಮೊನ್ನೆ ಬಿದ್ದಿದೆ. ಇವತ್ತು ಅಲ್ಲಿ ಮಳೆ ಬೆಳಗ್ಗೆ ಫೋನ್ ಮಾಡಿದ್ದೆ, ಮಳೆ ಸ್ವಲ್ಪ ಕಡಿಮೆ ಆಗಿದೆ ಸರ್ ಅಂತ ಅಂದರು. ನೀರು ಕೊಡಲಿಕ್ಕೆ ನಾವೆಲ್ಲ ತಯಾರು ಮಾಡ್ಕೊಂಡಿದ್ದೀವಿ. ಈಗಾಗಲೇ ಮೊನ್ನೆ ಸನ್ಮಾನ್ಯ ಚಲುವರಾಯಸ್ವಾಮಿಯವ್ರ ನೇತೃತ್ವದಲ್ಲಿ ನಮ್ಮ ಇಡೀ ಮಂಡ್ಯ ಜಿಲ್ಲೆಯ ಶಾಸಕರು ಪ್ರವಾಸ ಮಾಡಿದಂಥ ಇನ್ಸ್ಪೆಕ್ಷನ್ ಮಾಡಿದಂಥ ಸಂದರ್ಭದಲ್ಲಿ ನಾವು ಹೇಳಿದ್ದೀವಿ, ಇನ್ನು ಒಂದು ವಾರದಲ್ಲಿ ನೀರು ಕೊಡಲೇಬೇಕು ನಾಲೆಗಳಿಗೆ ಅನ್ನುವಂಥದ್ದು. ಒಂದು ಕೊಟ್ಟು ಒಂದು 15 ದಿವಸ ನೀರು ಕೊಟ್ಟು ನಿಲ್ಲಿಸ್ಬೇಕು. ಆಮೇಲೆ ಕಟ್ಟೆ ಒಂದು 110 ಆದಮೇಲೆ ನೀರು ಕೂಡ ತೀರ್ಮಾನ ಮಾಡಬೇಕು ಅಂತ ಹೇಳಿ ಚರ್ಚೆ ಮಾಡಿದ್ದೀವಿ. ಅದ್ರ ಪ್ರಕಾರ ಅದನ್ನು ಅನುಷ್ಠಾನಗೊಳಿಸ್ಲಿಕ್ಕೆ ನಾವು ಸಿದ್ಧ ಇದ್ದೇವೆ. ಯಾವಾಗಲೂ ನಾವು ರೈತರ ಪರವಾಗಿದ್ದೇವೆ. ಒಬ್ಬ ರೈತನ ಮಗನಾಗಿ ರೈತರ ಪರವಾಗಿ ಚಿಂತನೆ ಮಾಡ್ತಕ್ಕಂಥ ಸರ್ಕಾರ ಇರುವಾಗ ನಾವು ಯಾವುದೇ ಕಾರಣಕ್ಕೆ ರೈತರನ್ನ ಬಿಡ್ತಕ್ಕಂಥದ್ದು ವ್ಯವಸ್ಥೆ ಇಲ್ಲ. 110 ಅಡಿ ಆದರೆ ಮಾತ್ರ ಒಂದು ಬೆಳೆ ಆಗ್ಲಿಕ್ಕೆ ಸಾಧ್ಯ. ಕಟ್ಟು ನೀರು ಪದ್ಧತಿಯಲ್ಲಿ ಕೊಟ್ಟರೆ ಏನು 110 ಅಡಿ ಆದಾಗ ನೀರನ್ನು 15 ದಿವಸ 18 ದಿವಸ ನೀರು ಕೊಟ್ಟು ಒಂದು 10 ದಿವಸ ನೀರು ನಿಲ್ಲಿಸಿ ಒಂದು 3 ತಿಂಗಳು 4 ತಿಂಗಳು ನೀರು ಕೊಟ್ಟರೆ ಮಾತ್ರ ನೀರು ಬೆಳೆಗಳಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಪೂರ್ಣ ಪ್ರಮಾಣದಲ್ಲಿ ನಾವು ನೀರು ಕೊಟ್ಟರೆ ನೀರು ಸಾಕಾಗಲ್ಲ. ಒಂದು ಕಡೆ ಕುಡಿಯೋ ನೀರಿಗೂ ಸಾಕಾಗಲ್ಲ, ಇನ್ನೊಂದು ಕಡೆ ಬೆಳೆಗಳಿಗೂ ಸಾಕಾಗೋದಿಲ್ಲ, ಪಶು ಪಕ್ಷಿಗಳಿಗೂ ಸಾಕಾಗೋದಿಲ್ಲ. ಇಷ್ಟೆಲ್ಲಾದರೂ ಮಾಡಬೇಕು ಅಂದರೆ ನಾವು ಕಟ್ಟು ನೀರು ಈಗ ಈ ಸಲ ತಾಯಿ ಆಶೀರ್ವಾದ, ಚಾಮುಂಡೇಶ್ವರಿ ಆಶೀರ್ವಾದ, ಕಾವೇರಿ ಮಾತೆ ಆಶೀರ್ವಾದದಿಂದ ಗ್ಯಾರಂಟಿಯಾಗಿ ಕಟ್ಟೆ ತುಂಬ್ತದೆ. ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಮಳೆ ನಾವು ಯಾವಾಗಲೂ ಜೂಲೈ ಎಂಡ್ ಒಳಗಡೆ ನಾವು ನೀರು ಕೊಡ್ತಾ ಇರೋದು. ಹಿಂದೆಯಿಂದನೂ ನಾನು ಕಳೆದ 2 ಬಾರಿ ಶಾಸಕನಾಗಿದ್ದಾಗ ನೋಡಿದ್ದೇವೆ. ಮಧ್ಯದಲ್ಲಿ ಈ ಸಲ ನಾಲೆಗಳ ಕೆಲಸ ಮಾಡ್ತಿದ್ದಕ್ಕಂಥ ಸಂದರ್ಭದಲ್ಲಿ ನಾವು ನೀರು ಕೊಡೋಕ್ಕಾಗಿಲ್ಲ. ಈಗ ನಾವು ನೀರು ಕೊಡ್ತೇವೆ, ತೀರ್ಮಾನ ಮಾಡಿದ್ದೇವೆ. ಮಳೆ ಬೀಳ್ತಾ ಇತ್ತಲ್ಲ, ಅದಕ್ಕೋಸ್ಕರ ನೀರನ್ನು ಕೊಟ್ಟಿಲ್ಲೇ ಹೊರತು ಅದ್ರ ಬಗ್ಗೆ ಯಾವುದೇ ಒತ್ತಡದಲ್ಲೂ ಇಲ್ಲ, ಯಾವುದೂ ಇಲ್ಲ. ಮೊನ್ನೆ CWMA ಮತ್ತು CWRC ಮೀಟಿಂಗ್ಗಳಾಗಿದೆ. ನಾವು ನಮ್ಮ ಕಷ್ಟಕಾಲದ ಏನಿದೆ ನಮ್ಮ ಇದನ್ನೆಲ್ಲನೂ ನಮ್ಮ ಕಷ್ಟವನ್ನೆಲ್ಲನೂ ಅವ್ರ ಮುಂದ್ಗಡೆ ಪ್ಲೇ ಮಾಡಿದ್ದೇವೆ. ನಮ್ಮ ಅಧಿಕಾರಿಗಳೆಲ್ಲ ಹೋಗಿ ಅವ್ರ ಮುಂದ್ಗಡೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅದರಿಂದ ಯಾವುದೇ ಸ್ಪಷ್ಟವಾದಂಥ ತೀರ್ಮಾನ CWRC ಆಗಲಿ CWMA ಮಾಡಲಿಲ್ಲ. ಸ್ವಲ್ಪ ಇದು ಮಳೆ ಬೀಳ್ತಾ ಇದೆಯಲ್ಲ ನೋಡಿ ತೀರ್ಮಾನ ಮಾಡೋಣ ಅನ್ನುವಂಥ ಹಿರಿಯ ಅಧಿಕಾರಿಗಳ ತೀರ್ಮಾನದಂತೆ ಅದಿದೆ. ತಕ್ಷಣ ನೀರು ಕೊಡಲಿಕ್ಕೆ ನಾವು ಸಿದ್ಧ ಇದ್ದೇವೆ, ಕೊಡ್ತೀವಿ ನೀರು. ಸರ್, ಇನ್ನೊಂದು ಕಡೆ CM ಬದಲಾವಣೆ ಚರ್ಚೆ ಆಗ್ತಾ ಇದೆ ಸರ್. ಸ್ವಾಮೀಜಿ ಅವರು ಕೆಂಪೇಗೌಡರ ಜಯಂತಿಯಲ್ಲಿ ನೇರವಾಗಿ ಹೇಳ್ತಾರೆ, ಅದಕ್ಕೆ ಕೌಂಟರ್ ಆಗಿ ರಾಜಣ್ಣ ಅವರು ಪೀಠ ತ್ಯಾಗ ಮಾಡಿದ್ರು ಸ್ವಾಮೀಜಿ ಅವರು ಕೇಳ್ತಾರೆ. ಏನ್ ಸರ್ ಬದಲಾವಣೆ ಆಗುತ್ತಾ? ಆ ಥರ ಏನು ಚರ್ಚೆ ಆಗಿದೆ? ಈಗ ಬದಲಾವಣೆ ಮಾಡ್ತಕ್ಕಂಥದ್ದು, ನಿಲ್ಲಿಸ್ತಕ್ಕಂಥದ್ದು, ಮಾಡ್ತಕ್ಕಂಥದ್ದೆಲ್ಲ ಕಾಂಗ್ರೆಸ್ಸಲ್ಲಿ ಹೈಕಮಾಂಡ್ ಭಾಳ ಭದ್ರಾಗಿದೆ. ಅವ್ರಿಗೆ ತೀರ್ಮಾನ ಬಿಡ್ತಕ್ಕಂಥದ್ದು. ನಮ್ಮನ್ನು ಕರೆದಾಗ ನಮ್ಮ ಸ್ಥಳೀಯವಾಗಿ ಏನಿದೆ ಅಭಿಪ್ರಾಯಗಳನ್ನ ನಾವು ಹೇಳ್ತಕ್ಕಂಥದ್ದು ಹಿಂದೆಯಿಂದನೂ ನಡ್ಕೊ ಬಂದಿರತಕ್ಕಂಥ ಸಂಪ್ರದಾಯ. ಅದಕ್ಕೂ ನಾವು ಸ್ವಾಮಿಗಳನ್ನ ನೀವು ಕೇಳ್ತಕ್ಕಂಥದ್ದು ಅದು ಒಳ್ಳೇದು ಅನ್ನುವಂಥದ್ದು ನಾನು ಹೇಳಿ ಬಯಸ್ತೇನೆ. ಕಾಂಗ್ರೆಸ್ ಹೈಕಮಾಂಡು ಭಾಳ ಭದ್ರವಾಗಿದೆ. ಯಾರ್ಯಾರಿಗೆ ಯಾವಾಗ ಏನೇನು ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಸ್ಪಷ್ಟ ತೀರ್ಮಾನವನ್ನು ಅವ್ರು ಮಾಡ್ತಾರೆ. ಸದ್ಯಕ್ಕೆ ಅದು ಯಾವ ಪ್ರಸ್ತಾಪನೂ ಸರ್ಕಾರದ ನಮ್ಮ ಪಕ್ಷದ ಮುಂದೆ ಇಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ನಿಮ್ಮ ಸ್ನೇಹಿತರು ಬಾಲಕೃಷ್ಣ ಅವರು ಕೂಡ ಎಲ್ಲ ಕಪೋಲ ಕಲ್ಪಿತವಾಗಿ ಹೇಳ್ತಾರೆ. ನಮ್ಮ ಸುಮ್ಮನೆ ಏನೋ ಮಾಡುವ ಕ್ಯಾಶುವಲ್ ಆಗಿ ಮಾತಾಡುವಾಗೆಲ್ಲನೂ ವೈರಲ್ ಆಗ್ತಕ್ಕಂಥದ್ದು ನೋಡಿದ್ದೀವಿ. ನಾವು ನಮ್ಮ ಬಗ್ಗೆ ಯಾರು ಹೇಳಿದಾಗ ಅದನ್ನು ನಾವು ನಮ್ಮ ಸ್ನೇಹಿತರುಗಳ ಕೂತ್ಕೊಂಡಾಗ ಚರ್ಚೆ ಮಾಡ್ತೀವಿ. ಯಾಕೆ ಹಿಂಗೆ ಹೇಳಿದ್ರು, ಏನಾಯಿತು, ಏನಿದೆ ಅಂತ. ಯಾವಾಗಲೂ ಈಗ ಒಕ್ಕಲಿಗರು ಹೇಳಿದಾಗ ಒಕ್ಕಲಿಗರ ಸ್ವಾಮೀಜಿಗಳ ಮೇಲೆ ಹೇಳೋದು, ಲಿಂಗಾಯತರು ಹೇಳಿದಾಗ ಲಿಂಗಾಯತರ ಸ್ವಾಮೀಜಿ ಮೇಲೆ ಹೇಳೋದು, ಬೇರೆ ಜನಾಂಗ ಸ್ವಾಮೀಜಿ ಹೇಳಿದಾಗ ಅವ್ರ ಜನಾಂಗದಲ್ಲಿ ಯಾರವ್ರೆ ಅವ್ರು ಹೇಳ್ಸವ್ರೆ ಅಂತ ಹೇಳ್ತಕ್ಕಂಥದ್ದು ನಡ್ಕೊಂಬಂದಿರೋದು. ಅದು ಉತ್ಪ್ರೇಕ್ಷೆ, ಅದು ಏನಿಲ್ಲ, ಸಹಜವಾಗಿ ಇರ್ತಕ್ಕಂಥ ಟರ್ಮ್ಸ್ ಅಂತ, ಟಾಕಿಂಗ್ ಟರ್ಮ್ಸ್ ಅಂತ ನನ್ನ ಅಭಿಪ್ರಾಯ. ಅಲ್ಲ, ಬಾಲಕೃಷ್ಣ ಅವರು ಕೂಡ ಹೇಳ್ತಾ ಇದ್ದಾರೆ ಸ್ವಾಮೀಜಿ ಅವರು ಹೇಳಿದ್ದು ಕರೆಕ್ಟ್ ಇದೆ ಅಂತ. ನಿಮ್ಮ ಸ್ನೇಹಿತರು ನೀವು ಅವ್ರನ್ನೇ ಕೇಳಬೇಕು. ಅಲ್ಲ, ನಿಮಗೆ ಆ ಥರ ಅನ್ನಿಸ್ತಲ್ವ ಸರ್ ಅವ್ರು ಹೇಳಿ ಸರಿ ಅಂತ? ನೀವು ಅವ್ರನ್ನೇ ಕೇಳಿ. ನಾನು ಹೇಳಿದ್ರೆ ನನ್ನ ಅಭಿಪ್ರಾಯ. ಕಾಂಗ್ರೆಸ್ ಹೈಕಮಾಂಡ್ ಇದೆ ಎಲ್ಲವನ್ನ ಕಾಂಗ್ರೆಸ್ ಹೈಕಮಾಂಡು, ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ರಾಷ್ಟ್ರೀಯ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಭಾಳ ಸ್ಪಷ್ಟವಾದಂಥ ತೀರ್ಮಾನ ತಗೋತಾರೆ ಆದಷ್ಟು ಬೇಗ.
ಅನ್ನುವಂಥದ್ದು ನನ್ನ. ಅವ್ರವ್ರನ್ನ ಕೇಳಬೇಕು. ನನ್ನ ಕೇಳಿದ್ರೆ ನಾನು ಸೃಷ್ಟಿ ಮಾಡಿದ್ರೆ ನಾನು ನನ್ನೇನು ಕೇಳಿದ್ರೆ ನನ್ನ ಅಭಿಪ್ರಾಯ. ಎಲ್ಲರೂ ಚೆನ್ನಾಗಿದ್ದೀವಿ. ನೀವು ಯಾರ್ಯಾರನ್ನ ಏನೇನು ಕೇಳ್ಬೇಕು ಅದು ಪ್ರಶ್ನೆ ಕೇಳ್ಬೋದು. ನನ್ನ ಏನು ಕೇಳ್ಬೇಕು ಅದು ಕೇಳಿದ್ರೆ ಅದು ಉತ್ತರ ಹೇಳ್ತೀನಿ. ಸರಿ, ಮತ್ತೊಂದ್ ಕಡೆ ಸಚಿವ ರಾಜಣ್ಣ ಅವರು ಒಂದು ಮಾತನ್ನು ನೀಡಿದ್ರು ಸ್ವಾಮೀಜಿ ಅವ್ರಿಗೆ, ಅಂದ್ರೆ ಪೀಠ ತ್ಯಾಗ ಮಾಡಿ ಇಂಥ ಮಾತುಗಳು ಸರಿನಾ ಅಂತ ಸರ್ ಸ್ವಾಮೀಜಿ ಅವ್ರಿಗೆ ಈ ಪೀಠ ನೀವು ಹೇಳಿದವ್ರು ಕೇಳ್ಬೇಕು ಗುರು. ನನ್ನ ಹೇಳಿದ್ರೆ ನೀನ್ ಯಾಕೆ ಹೇಳಲಿಕ್ಕೆ ಆಗ್ತದೆ? ನಿಮ್ಮದೇ ಸಚಿವರು ಹೇಳಿರೋದು ಸರ್, ಬೇರೆ ನೀನು ಅವ್ರನ್ನ ಯಾಕೆ ಹೇಳಿದ್ರೆ ಸ್ವಾಮಿ ಅನ್ನುವಂಥದ್ದು ಎಲ್ಲರ ಅಭಿಪ್ರಾಯಕ್ಕೆ ನಾನು ಮಾತು ಕೊಡೋಕ್ಕಾಯ್ತದ? ಅದಕ್ಕೂ ಸಂಬಂಧ ಇಲ್ಲ ಅಂದ್ರೆ ಅದಕ್ಕೂ ಪಕ್ಷಕ್ಕೂ ಸಂಬಂಧ. ಪಕ್ಷ ಇದೆ, ಭದ್ರವಾಗಿದೆ. ನಮ್ಮ ನೂತನ ಸಂಸದೀಯ ನಾಯಕರು ಭಾಳ, ಲೋಕಸಭೆಯ ಸಂಸದೀಯ ನಾಯಕರು ಭಾಳ ಸ್ಪಷ್ಟವಾದಂಥ ತೀರ್ಮಾನ ಮಾಡ್ತಾರೆ. ಅವರು ಆ ನಂಬಿಕೆ ನಮಗೆ ಇದೆ. ಸರ್ಕಾರ ಇರಲ್ಲ ಅಂತ ಅವ್ರನ್ನ ಕೇಳ್ಬೇಕು. ಸರ್, ಸರ್ಕಾರ ಇರಲ್ಲ ಅಂತ ಹೇಳ್ತಾರೆ. ಸರ್ಕಾರ ಸುಭದ್ರವಾಗಿರ್ತದೆ, 5 ವರ್ಷ ಏನಾಗಲ್ಲ. ಯಾವುದೇ ಥರದ ಹಿಂದೆ JH ಪಟೇಲ್ರು ಹೇಳಿದ ಮಾತುಗಳನ್ನ ನಾನು ಹೇಳ್ಬೇಕಾಯ್ತದೆ. ಈಗ ಅದು ಏನಿಲ್ಲ, ಭಾಳ ಗಟ್ಟಿಯಾಗಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ 2 ಜೋಡೆತ್ತುಗಳಂಗೆ ಕೆಲಸ ಮಾಡ್ತಿದ್ದಾರೆ. ಸುಮ್ಮನೆ ಏನಾರು ಈಗ ಚುನಾವಣೆ ಸಂದರ್ಭ, ಲೋಕಸಭಾ ಚುನಾವಣೆಯಲ್ಲಿ ಜೋಡೆತ್ತಂಗೆ ಹಗಲು ರಾತ್ರಿ 3 ತಿಂಗಳು ದುಡಿದ್ರು. ಯಾರು ಪ್ರಶ್ನೆ ಕೇಳಿದ್ರು? ಅವಾಗ ಯಾರು ಉದ್ಭವ ಆಯ್ತಾ? ಏನೋ ಅವ್ರವ್ರಿಗೆ ಬೇಕಾದಾಗ ಅವ್ರವ್ರ ಸಂದರ್ಭವಾಗಿ ಅದನ್ನ ಹೇಳ್ತಾರೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಬೇಕಂತ ಅಗತ್ಯ ಇರೋದಿಲ್ಲ ಅಂತ. ಜೋಡೆತ್ತು ಸರ್ ಒಂಟಿ ಆಗ್ಬಿಟ್ಟಿದೆ, ಬೇರೆ ಬೇರೆ ಆಗ್ಬಿಟ್ಟಿದೆ ಅಂತ ಹೇಳ್ತಾರಲ್ಲ ಸರ್. ನೀವು ಬಿಚ್ಚಿ ದನ ಒಂದ್ ಕಡೆ ಕಟ್ಬಿಡ್ತೀವಿ ಅಂದಂಗ ಗೂಟ ಇಲ್ಲ ಅಂತ ನೀವು ಹಂಗ ಅನ್ಕೊಳ್ಬೇಡಿ. ನಾವೇ ಜೋಡೆತ್ತು ಭದ್ರವಾಗೇ ಉಳ್ತೀವಿ ನಾವು. ಕೊನೆ ತನಕ ಹಿಂಗೆ ಇರುತ್ತೆ ಗ್ಯಾರಂಟಿ. ಈ 5 ವರ್ಷ ಅಲ್ಲ, ಮುಂದೆ 5 ವರ್ಷಕ್ಕೂ ಈ ಜೋಡೆತ್ತುಗಳ ನೇತೃತ್ವದಲ್ಲೇ ಹೋಯ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.